ಅಧಿಕಾರ ಹಸ್ತಾಂತರದ ಸಮಯದಲ್ಲಿ ಯಾರ ಅಧಿಕಾರವನ್ನ ನೀಡ್ತಾರೋ ಎಷ್ಟು ದುಃಖ ಪಡ್ತಾರೆ, ಇಲ್ಲ ಸಲ್ಲದ ಆರೋಪಗಳನ್ನ ಮುಂದೆ ಬರತಕ್ಕಂತ ಅಧಿಕಾರಿಗಳ ಮೇಲೆ ಎಷ್ಟು ಹಾಕ್ತಾರೆ ಅನ್ನೋದನ್ನ ನೀವು ನೋಡ್ತೇವೆ. ಆದ್ರೆ ಈ ಒಂದು ಪರಂಪರೆಯಲ್ಲಿ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ ಅತ್ಯಂತ ಸೊಗಸಾಗಿ ನಡೆಯುತ್ತೆ. ಕೃಷ್ಣ ಮಠದ ಪರ್ಯಾಯ ಒಬ್ಬ ಯತಿಗಳಿಗೆ 2 ವರ್ಷ ಅಂತ ವಿಧಾನ ಮಾಡಿದ್ದಾರೆ. 2 ವರ್ಷ ಕಳೆದ ಮೇಲೆ ಇನ್ನೊಬ್ಬರಿಗೆ ಕೊಡಬೇಕಾದ ದುಃಖದಿಂದ ಕೊಡೋದಲ್ಲ, ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ತಮಗೆ ಆ ಶ್ರೀಕೃಷ್ಣ ಪರಮಾತ್ಮ ಇಷ್ಟು ವರ್ಷ ಪೂಜೆಗೆ ದಯಪಾಲಿಸಿದ್ದಾನೆ, ಇದರ ಮುಂದಿನ ಹೊಣೆ ಇವರದ್ದು ಅಂತ ಹೇಳಿ ಎಷ್ಟು ಸಂಭ್ರಮದಿಂದ ಆ ಪರ್ಯಾಯ ಮಹೋತ್ಸವವನ್ನು ನಡೆಸತಕ್ಕಂತಹದ್ದು ನೀವು ನೋಡ್ತೇವೆ. ಹೀಗೆ ಆ ಸುಧೀಂದ್ರ ತೀರ್ಥರು ತಮಗೆ ತಮ್ಮ ಗುರುಗಳಿಂದ ವಿಜೇಂದ್ರ ತೀರ್ಥರಿಂದ ದಯಪಾಲಿಸಿದಂತಹ ಕೊಟ್ಟಂತಹ ಯಾವ ಪದಾರ್ಥಗಳು ಇದ್ದಾವೆ ಆ ಎಲ್ಲ ಪದಾರ್ಥಗಳನ್ನೂ ಕೂಡ ಆ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥರಿಗೆ ಎಲ್ಲವನ್ನೂ ಕೂಡ ಪ್ರದಾನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವೆಲ್ಲ ನೋಡ್ತೇವೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಭದ್ರ ಅನ್ನೋ ಶಬ್ದ ರಾಮಚಂದ್ರನನ್ನು ಹೇಳತಕ್ಕಂತಹ ಒಂದು ಶಬ್ದ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆ ರಾಮನನ್ನ ಕರಿಬೇಕಾದ್ರೆ ರಾಮಭದ್ರ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ದಶರಥ ಮಹಾರಾಜ ಕರೀತಾ ಇದ್ದ ಅಂತ ಹೇಳುತ್ತೆ. ಹೀಗಾಗಿ ಆ ಮಂಗಲ ರೂಪಿಯಾದ ಶ್ರೀರಾಮಚಂದ್ರನಂತೆ ಈ ಸುಧೀಂದ್ರ ತೀರ್ಥರು ಕೂಡ ಮಂಗಳ ಸ್ವರೂಪರಾಗಿದ್ದರು. ಇವರಲ್ಲಿ ಇರತಕ್ಕಂತಹ ಕಾರುಣ್ಯ, ಇವರಲ್ಲಿ ಇರುವಂತಹ ದಯೆ ಅದೆಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಭದ್ರಭಾಜನಂ ತತ್ಕೃಪಾ ಇವ. ಶ್ರೀರಾಮಚಂದ್ರನ ಸಂಪೂರ್ಣವಾದ ದಯೆ, ಎಂಥ ಉತ್ತಮವಾದ ದಯೆಯನ್ನ ತನ್ನ ರಾಮಾವತಾರ ಕಾಲದಲ್ಲಿ ತನ್ನ ಭಕ್ತರ ಮೇಲೆ ಸುರಿಸಿದ. ಹನುಮಂತನ ಮೇಲೆ ಆ ಸೇತುವೆಯನ್ನ ಕಟ್ಟಲಿಕ್ಕೆ ಸಹಾಯ ಮಾಡಿದಂತಹ ಎಲ್ಲ ಸೇವಕರಿಗೂ ಕೂಡ ಅನೇಕ ರೀತಿಯಾದಂತಹ ದಯೆಯನ್ನು ತೋರಿಸ್ತಾನ. ತನ್ನ ಅವತಾರದ ಸಮಾಪ್ತಿಯ ಕಾಲದಲ್ಲಿ ಶ್ರೀರಾಮಚಂದ್ರ ತೋರಿಸಿದಂತಹ ಕೃಪೆಗೆ ಎಡೆ ಉಂಟೆ. ಯಾಕೆ? ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷ ಪದೇಚ್ಛವಃ ಇವಮಾಘೋಷಯದ್ ರಾಮೋ ದೂತೈರ್ದಿಕ್ಷು ಸಮಸ್ತಶಃ. ಯಾರ್ಯಾರು ನನ್ನೊಟ್ಟಿಗೆ ಮೋಕ್ಷಕ್ಕೆ ಬರಬೇಕು ಅನ್ನುವಂತಹ ಆಸೆ ಉಂಟೋ ಅವರೆಲ್ಲರೂ ಕೂಡ ನನ್ನೊಟ್ಟಿಗೆ ಮೋಕ್ಷಕ್ಕೆ ಬರಬಹುದು. ಈ ರೀತಿಯಾಗಿ ಘಂಟಾಘೋಷವಾಗಿ ಉದ್ಘೋಷಣೆ ಮಾಡಿ ತನ್ನೊಟ್ಟಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋದಂತಹ ಮಹಾನುಭಾವ. ತೃಣದಿಂದ ಅನೇಕ ದೇವಾನುದೇವತೆಗಳು ಕೂಡ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರನೊಟ್ಟಿಗೆ ಮೋಕ್ಷಕ್ಕೆ ಹೋದ್ರು. ಹಾಗಾದ್ರೆ ಶ್ರೀರಾಮಚಂದ್ರ ಮಾಡತಕ್ಕಂತಹ ಕೃಪೆಗೆ ಎಣೆ ಉಂಟೆ. ಹೀಗೆ ಮಂಗಲದ ವಿಷಯದಲ್ಲಿಯೇ, ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡಬೇಕು ಅನ್ನುವಂತಹ ವಿಷಯದಲ್ಲಿಯೇ ಅತ್ಯಂತ ಆಸಕ್ತರಾದಂತಹ ಯಾವ ಈ ಸುಧೀಂದ್ರ ತೀರ್ಥರು ಇದ್ದಾರೆ, ಆ ಸುಧೀಂದ್ರ ತೀರ್ಥರು ತನ್ನ ಮೂಲಕ ಪ್ರಣವ ಮಂತ್ರದ ಉಪದೇಶವನ್ನ ಪಡೆದುಕೊಂಡಂತಹ ಅವರಿಗೆ, ಆ ಸನ್ಯಾಸಿಗಳಿಗೆ ಶ್ರೀ ರಾಘವೇಂದ್ರ ತೀರ್ಥ ಅನ್ನೋ ಹೆಸರಿನಿಂದ ನಾಮಕರಣವನ್ನ ಮಾಡ್ತಾರೆ. ರಾಘವೇಂದ್ರ ಅಂದ್ರೆ
ರಘುಕುಲದಲ್ಲಿ ಶ್ರೇಷ್ಠನಾದಂತಹ ಯಾವ ಶ್ರೀರಾಮಚಂದ್ರ ಇದ್ದಾನೆ ಅವನು ಕೂಡ ರಾಘವೇಂದ್ರನೇ ರಘುಕುಲದಲ್ಲಿ ಹುಟ್ಟಿರೋ ಕಾರಣದಿಂದ. ಹಾಗೆ ರಘುಕುಲದಲ್ಲಿ ಪ್ರಾದುರ್ಭವಿಸಿ ಇಡೀ ರಘುಕುಲಕ್ಕೆ ಯಾವ ರೀತಿ ಕೀರ್ತಿಯನ್ನ ತಂದುಕೊಟ್ಟನೋ ಆ ಶ್ರೀರಾಮಚಂದ್ರ, ಹಾಗೆ ನೀವು ಕೂಡ ಇಡೀ ಸನ್ಯಾಸಿ ವರ್ಗಕ್ಕೆ ಆದರ್ಶಪ್ರಾಯರಾಗಿ ಎಲ್ಲ ಜ್ಞಾನಿಗಳಿಗೂ ಕೂಡ ಆದರ್ಶ ಪುರುಷರಾಗಿ ಶ್ರೀರಾಮಚಂದ್ರನಂತೆ ತಾವು ಕೂಡ ಈ ವೇದಾಂತ ವಿದ್ಯಾ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಬೇಕು ಅನ್ನುವಂತಹ ಸದುದ್ದೇಶ ಮಹದುದ್ದೇಶದಿಂದ ಅವರಿಗೆ ರಾಘವೇಂದ್ರ ತೀರ್ಥ ಅನ್ನುವಂತಹ ನಾಮಕರಣವನ್ನ ಮಾಡ್ತಾರೆ. ಹೀಗೆ ನಾಮಕರಣವನ್ನ ಮಾಡಿ ಆಶೀರ್ವಾದವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಆ ಸುಧೀಂದ್ರ ತೀರ್ಥರು. ಏನ್ ಆಶೀರ್ವಾದ ಮಾಡ್ತಾರೆ? ಶ್ರೀ ಸುರೇಂದ್ರವದಯಂ ತಪಸ್ಯಯಾ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದಾ ವಿಶ್ರುತೋಹಮಿವ ವಾದ ಸಂಗರೇ ರಾಘವೇಂದ್ರ ಯತಿರಾಟ್ ಸಮೇಧತಾ. ಮೊದಲಿಗೆ ಆ ಸುಧೀಂದ್ರ ತೀರ್ಥರು ಹೇಳ್ತಾರೆ ರಾಘವೇಂದ್ರ ಯತಿರಾಟ್ ಸಮೇಧತಾ. ರಾಘವೇಂದ್ರ ತೀರ್ಥರು ಸಮೇಧತಾ ಹೆಚ್ಚೆಚ್ಚು ಅಭಿವೃದ್ಧಿಯನ್ನ ಹೊಂದಲಿ. ಯಾವ ಯಾವ ವಿಷಯದಲ್ಲಿ? ವಿಶ್ರುತೋಹಮಿವ ವಾದ ಸಂಗರೇ. ಸುಧೀಂದ್ರ ತೀರ್ಥರು ಆಗಿನ ಕಾಲದಲ್ಲಿ ಅನೇಕ ವಿದ್ವಾಂಸರ ಸಮೂಹಗಳಲ್ಲಿ ಆ ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿ ಅತ್ಯುತ್ತಮ ವಾಕ್ಯಾರ್ಥ ಪಟು ಅನ್ನೋ ಬಿರುದಿನಿಂದ ಅಂಕಿತರಾಗಿದ್ರಂತೆ ಆ ಸುಧೀಂದ್ರ ತೀರ್ಥರು. ಹೀಗೆ ವ್ಯಾಖ್ಯಾನ ವಾಕ್ಯಾರ್ಥ ಮೊದಲಾದ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಮ್ಮಂತೆ ನೀವು ಕೂಡ ಪಟುಗಳಾಗಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದಾ. ಶ್ರೀ ಜಯೀಂದ್ರ ಇವ ಅಂದ್ರೆ ಕೀರ್ತಿಯನ್ನ ಸಂಪಾದನೆ ಮಾಡುವ ವಿಷಯದಲ್ಲಿ ಈ ರಾಘವೇಂದ್ರ ಯತಿ ಹೇಗಾಗಬೇಕು? ವಿಜಯೀಂದ್ರ ತೀರ್ಥರಂತೆ ತಮ್ಮ ಕೀರ್ತಿಯನ್ನ ಬೆಳಗಿಸಲಿ. ಜಯೀಂದ್ರ ತೀರ್ಥರ ಕೀರ್ತಿ ಅಪಾರವಾದುದು. ಕುಂಭಕೋಣ ನಗರದಲ್ಲಿ ಇವತ್ತಿಗೂ ಕೂಡ ಅವರ ಮೂಲ ಬೃಂದಾವನವನ್ನ ನೋಡ್ತೇವೆ. ಆ ಪಟ್ಟಣದಲ್ಲಿಯೇ ಅವರು ಹೆಚ್ಚು ಕಾಲ ವಾಸವನ್ನ ಮಾಡಿ ಆ ಪಟ್ಟಣಕ್ಕೆ ದಕ್ಷಿಣ ಕಾಶಿ ಅನ್ನೋ ಬಿರುದನ್ನ ತಂದುಕೊಟ್ಟಂತಹ ಮಹನೀಯರು ಆ ವಿಜಯೀಂದ್ರ ತೀರ್ಥರು ಅಂತ ಹೇಳ್ತಾರೆ. ಬಾಳೆ ನಾರಿನ ಮೇಲೆ ದೇವಸ್ಥಾನದಿಂದ ತಾವಿದ್ದ ಸ್ಥಳಕ್ಕೆ ಬರುವಂತಹದ್ದು ಅಂದ್ರೆ ಆಶ್ಚರ್ಯ. ಚತುಷ್ಷಷ್ಟಿ ಕಲಾವಿದ್ಯಾ ಜುಷೇ ವಿದ್ವನ್ಮಹೋ ಜುಷೇ. ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವಿದ್ಯೆಯಲ್ಲಿ ಪಾರಂಗತರಾಗಿದ್ರೆ ಒಬ್ಬೊಬ್ರು, ಆದರೆ ವಿಜಯೀಂದ್ರ ತೀರ್ಥರಂತಹ ಜ್ಞಾನಿಗಳು 64 ವಿದ್ಯೆಗಳಲ್ಲಿಯೂ ಕೂಡ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದಂತಹ ಮಹನೀಯರಾಗಿದ್ರು ಅವರು. ಇವತ್ತಿಗೂ ಕೂಡ ಆ ವಿಜಯೀಂದ್ರ ತೀರ್ಥರು ತಮ್ಮ ಹಸ್ತದಿಂದಲೇ ನಿರ್ಮಾಣ ಮಾಡಿದಂತಹ ಷೋಡಶಬಾಹು ನರಸಿಂಹ ದೇವರನ್ನ ಇವತ್ತಿಗೂ ಕೂಡ ನಾವು ರಾಘವೇಂದ್ರ ಮಠದಲ್ಲಿ ದರ್ಶನ ಮಾಡಬಹುದಾಗಿದೆ. ಹೀಗೆ ಗೊತ್ತಿಲ್ಲದಿರುವ ವಿದ್ಯೆಯೇ ಆ ವಿಜಯೀಂದ್ರ ತೀರ್ಥ ಗುರುಗಳಿಗೆ ಇರಲಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಪ್ರಪಂಚದಲ್ಲಿ ಆ ಕಾಲದಲ್ಲಿ ವಿಜಯೀಂದ್ರ ತೀರ್ಥರ ಕೀರ್ತಿ ಅಪಾರವಾಗಿ ಬೆಳೆದು ಬಿಟ್ಟಿತ್ತು. ಹೀಗೆ ಕೀರ್ತಿಯ ವಿಷಯದಲ್ಲಿ ಶ್ರೀಜಯೀಂದ್ರ ಇವ ಕೀರ್ತಿ ಸಂಪದ. ತಪಸ್ಸಿನ ವಿಷಯದಲ್ಲಿ ಯಾರಂತೆ ಇರಬೇಕು? ಸುರೇಂದ್ರ ತೀರ್ಥರಂತೆ ಇರಬೇಕು. ಮೊದಲನೇ ಆ 2ನೇ ಸರ್ಗಗಳಲ್ಲಿ ಮೊದಲನೇ ಘಟ್ಟಗಳಲ್ಲಿ ಸುರೇಂದ್ರ ತೀರ್ಥರ ತಪಸ್ಸಿನ ಬಗ್ಗೆ ನೀವು ಎಲ್ಲರೂ ಕೂಡ ಮೆಲಕನ್ನ ಹಾಕಿದ್ದೇವೆ. ಹೀಗೆ ತಪಸ್ಸಿನ ವಿಷಯದಲ್ಲಿ ಸುರೇಂದ್ರ ತೀರ್ಥರಂತೆ ಖ್ಯಾತಿಯನ್ನು ಹೊಂದಲಿ ಅಂತ ಈ ರೀತಿಯಾಗಿ ಮನಃಪೂರ್ವಕವಾಗಿ ಆ ಗುರುಗಳು ಆಶೀರ್ವಾದವನ್ನು ಮಾಡ್ತಾರಂತೆ ಸುಧೀಂದ್ರ ತೀರ್ಥರು ಆ ರಾಘವೇಂದ್ರ ತೀರ್ಥರಿಗೆ. ಏಕಾದಶ ಸ್ಕಂದ ಭಾಗವತದಲ್ಲಿ ಕುಚೇಲೋಪಾಖ್ಯಾನದಲ್ಲಿ ಒಂದು ಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳ್ತಾನೆ.
ಗುರು ಪ್ರಸನ್ನನಾಗಿ ನಮಗೆ ಯಾವುದನ್ನ ದಯಪಾಲಿಸ್ತಾನೋ ಅದಕ್ಕಿಂತಲೂ ಮಿಗಿಲಾದ ವಸ್ತು ಈ ಪ್ರಪಂಚದಲ್ಲಿ ಬೇರೆ ಯಾವುದು ಕೂಡ ಇಲ್ಲ. ಹೀಗಾಗಿ ಗುರು ಸೇವೆಯನ್ನ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಅಂತ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಕುಚೇಲನ ಹತ್ರ ಹೇಳ್ತಕ್ಕಂತಹ ಮಾತು ಆ ದಶಮ ಸ್ಕಂಧದಲ್ಲಿ ನಾವು ಕಾಣ್ತೇವೆ. ಹೀಗಾಗಿ ಆ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥರಿಗೆ ಮನಃಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿ ಹರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥರಿಗೆ ವೇದಾಂತ ವಿದ್ಯಾ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನ ಮಾಡಲಿಕ್ಕೆ ಉದ್ಯುಕ್ತರಾಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಂತ್ರೈಃ ಭೂತೈರ್ವಾರಿಜಾದ್ಯೈಃ ಪ್ರಸೂನೈರ್ಮುಕ್ತಾ ಮುಖ್ಯೈಃ ರತ್ನಜಾಲೈರುಪೇತೈಃ ವಾರ್ಭಿಃ ಶಂಖಾಪೂರಿತೈಃ ಸೋಭಿಷಿಚ್ಯ ಪ್ರಾಜ್ಞಂ ವಿದ್ಯಾರಾಜ್ಯರಾಜಂ ವಿತೇನೆ. ಆ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥರನ್ನ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದರು. ಹೇಗೆ ಪಟ್ಟಾಭಿಷೇಕವನ್ನ ನೆರವೇರಿಸಿದರು ಅವರು? ಪ್ರಾಜ್ಞಂ, ಯಾವತ್ತೂ ಕೂಡ ಜ್ಞಾನಿಗಳನ್ನ ಮಾತ್ರ ವೇದಾಂತ ವಿದ್ಯಾ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಬೇಕು. ಅಜ್ಞಾನಿಗಳನ್ನು ಅಥವಾ ಯಾವುದೋ ಕೆಟ್ಟ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಗಳನ್ನ ಪೀಠಕ್ಕೆ ತಂದು ಆ ಪೀಠದ ಗೌರವಕ್ಕೆ ಚ್ಯುತಿಯನ್ನ ತರುವಂತಹ ಕೆಲಸವನ್ನ ಯಾರೂ ಕೂಡ ಮಾಡಲಿಕ್ಕೆ ಹೋಗಬಾರದು. ಸುಧೀಂದ್ರ ತೀರ್ಥರ ಕೊಡುಗೆ, ರಾಯರಂಥ ಕೊಡುಗೆ, ನಾವು ಇವತ್ತಿನ ದಿನ ಎಷ್ಟು ರಾಘವೇಂದ್ರ ಗುರುಗಳನ್ನ ನಾವು ನೆನೆಸ್ತೇವೋ ಅಷ್ಟೇ ಅವರಿಗೆ ಸನ್ಯಾಸಾಶ್ರಮವನ್ನ ದಯಪಾಲಿಸಿದಂತ ಸುಧೀಂದ್ರ ತೀರ್ಥರನ್ನು ಕೂಡ ಅಷ್ಟೇ ಭಕ್ತಿಯಿಂದ ನಾವು ಇವತ್ತಿನ ದಿನ ನೆನೆಸಬೇಕಾಗಿದೆ. ಹೇಳ್ತಾರೆ, ಆ ಜ್ಞಾನಿಗಳಾದಂತಹ ಯಾವ ರಾಘವೇಂದ್ರ ತೀರ್ಥರಿದ್ದಾರೆ, ಆ ರಾಘವೇಂದ್ರ ತೀರ್ಥರಿಗೆ ವಾರಿರಾದ್ಯೈ ಪ್ರಸೂನೈಹಿ, ಶಂಖದಲ್ಲಿ ಹೂವು, ತುಳಸಿ ಹಾಗೆ ಅನೇಕ ರತ್ನಗಳ ಸಮೂಹಗಳಿಂದ ತುಂಬಿಸಿ ಆ ಶಂಖವನ್ನ ಅವರ ತಲೆಯ ಮೇಲೆ ಭಗವಂತನ ನಿತ್ಯ ಸನ್ನಿಧಾನೋಪೇತವಾದಂತಹ ಪರಮ ಪವಿತ್ರವಾದ ಸಾಲಿಗ್ರಾಮಾದಿ ಶಿಲೆಗಳನ್ನ ಸಂಸ್ಥಾಪಿಸಿ ಅದರ ಮೇಲೆ ಅಭಿಷೇಕವನ್ನ ಮಾಡ್ತಾ ಇದ್ದಾರಂತೆ ಆ ಸುಧೀಂದ್ರ ತೀರ್ಥರು. ಹೀಗೆ ಅಭಿಷೇಕವನ್ನ ಮಾಡ್ತಾ ವಿದ್ಯಾರಾಜ್ಯ ರಾಜ್ಯಂ ವಿತೇನೆ, ಅವರನ್ನ ವೇದಾಂತ ವಿದ್ಯಾ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ಅವರನ್ನ ರಾಘವೇಂದ್ರ ತೀರ್ಥರು ಅಂತ ಪೀಠಾಧಿಪತಿಗಳನ್ನಾಗಿ ಆ ಸುಧೀಂದ್ರ ತೀರ್ಥರು ಮಾಡ್ತಾರೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆ ಮಾಡ್ತಾ ಆ ರಾಘವೇಂದ್ರ ತೀರ್ಥರಿಗೆ ಸುಧೀಂದ್ರ ತೀರ್ಥರು ತಮ್ಮ ಪರಂಪರೆಯಲ್ಲಿ ಬಂದಂತಹ ಪ್ರತಿಮೆಗಳನ್ನ ಹಾಗೆ ಅನೇಕ ವಿಧವಾಗಿ ಆ ಎಲ್ಲ ಪತ್ರಗಳನ್ನ ಒಪ್ಪಿಸ್ತಾರೆ. ಅದು ಯಾವ್ದ್ಯಾವುದನ್ನ ಹೇಗೆ ಒಪ್ಪಿಸಿದ್ರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರೀರಾಮಾರ್ಚಾಂ ವ್ಯಾಸದೇವೋಪಲೌ ದ್ವೌ ಶಾಸ್ತ್ರೌಘಾನಾಂ ಪುಸ್ತಕಂ ಚಾಮರೇ ಚ ಶ್ವೇತಚ್ಛತ್ರಂ ಸ್ವರ್ಣಯಾನಂ ಸವಾದ್ಯಂ ಪ್ರಾದಾದಸ್ಮೈ ರಾಜಚಿಹ್ನಂ ಸರ್ವಂ. ಅಸ್ಮೈ ಪ್ರಾದ, ಈ ರಾಘವೇಂದ್ರ ತೀರ್ಥ ಯತಿಗಳಿಗೆ ಎಲ್ಲವನ್ನು ಕೂಡ ಪ್ರದಾನ ಮಾಡಿದರು. ಏನೇನನ್ನು ಕೊಡ್ತಾರೆ? ಪ್ರತಿನಿತ್ಯ ತಮ್ಮ ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದಂತಹ ಯಾವ ಆ ಭಗವಂತನಾದ ಶ್ರೀರಾಮಚಂದ್ರನ ಪ್ರತಿಮೆ ಇದೆ ಆ ಪ್ರತಿಮೆಯನ್ನ ದಯಪಾಲಿಸ್ತಾರೆ. ಹಾಗೆ ವ್ಯಾಸ ಮುಷ್ಟಿಗಳನ್ನ, ಅನೇಕ ಶಾಸ್ತ್ರ ಸಮೂಹಗಳನ್ನ, ಶಾಸ್ತ್ರ ಪುಸ್ತಕಗಳನ್ನ, 2 ಚಾಮರ, ಹಾಗೆ ಛತ್ರಿ, ಹಾಗೆ ಸ್ವರ್ಣ ಪಲ್ಲಕ್ಕಿ,
ಚಿನ್ನದ ಮಂಟಪ, ಸವಾದ್ಯಂ ಶಂಖ, ಧವಲ, ಮದ್ದಳೆ, ಕಹಳೆ, ನಗಾರಿ, ಅನೇಕ ವಾದ್ಯಗಳು, ಈ ರಾಜ ಮರ್ಯಾದೆ, ಬೆತ್ತ, ಸ್ತುತಿ ಪಾಠಕರು, ಹಾಗೆ ಹಗಲು ದೀವಟಿಗೆ, ಇವೇ ಮೊದಲಾದ ಯಾವ ವೇದಾಂತ ಸಿಂಹಾಸನದ ಚಿಹ್ನೆಗಳು ಇದ್ದಾವೋ ಆ ಎಲ್ಲವನ್ನೂ ಕೂಡ ರಾಘವೇಂದ್ರ ತೀರ್ಥರಿಗೆ ಆ ಸುಧೀಂದ್ರ ತೀರ್ಥರು ಮುಕ್ತ ಮನಸ್ಸಿನಿಂದ ನಾವೆಲ್ಲ ವಿಚಾರ ಮಾಡಬೇಕು. ಅಧಿಕಾರ ಹಸ್ತಾಂತರದ ಸಮಯದಲ್ಲಿ ಯಾರ ಅಧಿಕಾರವನ್ನ ನೀಡ್ತಾರೋ ಎಷ್ಟು ದುಃಖ ಪಡ್ತಾರೆ, ಇಲ್ಲ ಸಲ್ಲದ ಆರೋಪಗಳನ್ನ ಮುಂದೆ ಬರತಕ್ಕಂತ ಅಧಿಕಾರಿಗಳ ಮೇಲೆ ಎಷ್ಟು ಹಾಕ್ತಾರೆ ಅನ್ನೋದನ್ನ ನೀವು ನೋಡ್ತೇವೆ. ಆದರೆ ಈ ಒಂದು ಪರಂಪರೆಯಲ್ಲಿ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ ಅತ್ಯಂತ ಸೊಗಸಾಗಿ ನಡೆಯುತ್ತೆ. ಕೃಷ್ಣ ಮಠದ ಪರ್ಯಾಯ ಒಬ್ಬ ಯತಿಗಳಿಗೆ 2 ವರ್ಷ ಅಂತ ವಿಧಾನ ಮಾಡಿದ್ದಾರೆ. 2 ವರ್ಷ ಕಳೆದ ಮೇಲೆ ಇನ್ನೊಬ್ಬರಿಗೆ ಕೊಡಬೇಕಾದ ದುಃಖದಿಂದ ಕೊಡೋದಲ್ಲ, ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ತಮಗೆ ಆ ಶ್ರೀಕೃಷ್ಣ ಪರಮಾತ್ಮ ಇಷ್ಟು ವರ್ಷ ಪೂಜೆಗೆ ದಯಪಾಲಿಸಿದ್ದಾನೆ, ಇದರ ಮುಂದಿನ ಹೊಣೆ ಇವರದ್ದು ಅಂತ ಹೇಳಿ ಎಷ್ಟು ಸಂಭ್ರಮದಿಂದ ಆ ಪರ್ಯಾಯ ಮಹೋತ್ಸವವನ್ನು ನಡೆಸತಕ್ಕಂತಹದ್ದು ನೀವು ನೋಡ್ತೇವೆ. ಹೀಗೆ ಆ ಸುಧೀಂದ್ರ ತೀರ್ಥರು ತಮಗೆ ತಮ್ಮ ಗುರುಗಳಿಂದ ವಿಜೇಂದ್ರ ತೀರ್ಥರಿಂದ ದಯಪಾಲಿಸಿದಂತಹ ಕೊಟ್ಟಂತಹ ಯಾವ ಪದಾರ್ಥಗಳು ಇದ್ದಾವೆ ಆ ಎಲ್ಲ ಪದಾರ್ಥಗಳನ್ನೂ ಕೂಡ ಆ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥರಿಗೆ ಎಲ್ಲವನ್ನೂ ಕೂಡ ಪ್ರದಾನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪ್ರದಾನ ಮಾಡ್ತಾ ವ್ಯಾಸಮುಷ್ಟಿ ಭಗವಂತನ ನಿತ್ಯ ಸನ್ನಿಧಾನದಿಂದ ಕೂಡಿದಂತಹ ವ್ಯಾಸಮುಷ್ಟಿ ಸನ್ಯಾಸಿಗಳ ಮುಖ್ಯ ಕರ್ತವ್ಯ ಪಾಠ ಪ್ರವಚನ, ಅದಕ್ಕೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಗವಂತನ ದಿವ್ಯ ಪ್ರತಿಮೆ, ಪರಂಪರಾಗತವಾಗಿ ಬಂದಂತಹ ಸಾಲಿಗ್ರಾಮಾದಿ ಶಿಲಾದಿ ಪ್ರತಿಮೆಗಳು ಎಲ್ಲವನ್ನೂ ಕೂಡ ಕೊಟ್ಟು ಅವರಿಗೆ ಪೂರ್ಣವಾದಂತಹ ಅನುಗ್ರಹವನ್ನ ದಯಪಾಲಿಸ್ತಾರಂತೆ ಆ ಸುಧೀಂದ್ರ ತೀರ್ಥರು. ಇಂಥ ಸಂದರ್ಭದಲ್ಲಿ ಆ ರಾಘವೇಂದ್ರ ತೀರ್ಥರನ್ನ ಯಾರೋ ಒಬ್ರು ಬಂದು ಆಶ್ರಯಿಸಿದ್ರು. ಹೇಗ್ ಆಶ್ರಯಿಸಿದ್ರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಆಚಾರ್ಯೇ ರಾಜಮಾನಾ ಶ್ರುತಿಶಿಖರ ಕಲಾ ರಾಜ್ಯಲಕ್ಷ್ಮೀ ಸುಧೀಂದ್ರೇ ಮುಕ್ತ್ವಾ ತಂ ತುಂಗಭದ್ರಾ ತಟಭುವಿ ಗುರುಭಿಃ ಪ್ರಾರ್ಜಮಾನಂ ತಪೋಭಿಃ ರಾಜಂ ತಂ ಕುಂಭಘೋಣೆ ರಘುಪತಿ ಚರಣಾ ಸೇವನಾಸಕ್ತಚಿತ್ತಂ ವಿದ್ವಾಂಸಂ ವರ್ಧಮಾನಂ ಗುಣಗಣಜಲಧಿಂ ಸಂಶ್ರಿತಾ ರಾಘವೇಂದ್ರಂ. ರಾಘವೇಂದ್ರ ತೀರ್ಥರಿಗೆ ಆ ಎಲ್ಲ ಅಧಿಕಾರವನ್ನ ದಯಪಾಲಿಸುವುದಕ್ಕಿಂತ ಮುಂಚೆ ಸುಧೀಂದ್ರ ತೀರ್ಥರಲ್ಲಿ ಶ್ರುತಿ ಶಿಖರ ಕಲಾ ರಾಜ್ಯಲಕ್ಷ್ಮೀ ವೇದಾಂತ ವಿದ್ಯೆ ಎಂಬ ಯಾವ ಸಂಪತ್ತಿದೆ ಆ ಸಂಪತ್ತು ಸುಧೀಂದ್ರ ತೀರ್ಥರಲ್ಲಿ ಆಶ್ರಯಿಸಿಕೊಂಡಿತು. ಅಪಾರವಾದ ತಪಸ್ಸಿನಿಂದ ಭಗವಂತನ ಪೂರ್ಣ ಕೃಪಾ ಕಟಾಕ್ಷದಿಂದ ಅದೆಲ್ಲವನ್ನೂ ಕೂಡ ತಮ್ಮಲ್ಲಿ ಉಳಿಸಿಕೊಂಡಿದ್ದರಂತೆ ಆ ಸುಧೀಂದ್ರ ತೀರ್ಥರು ವಿದ್ಯಾಲಕ್ಷ್ಮಿಯ ಸಾನ್ನಿಧ್ಯವನ್ನು. ಆದರೆ ಯಾವಾಗ ರಾಘವೇಂದ್ರ ತೀರ್ಥರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಪೀಠಾಧಿಪತಿಯನ್ನಾಗಿ ಅಧಿಕೃತವಾಗಿ ಮಾಡಿದರೋ ಆ ಕ್ಷಣದಲ್ಲಿ ಕುಂಭಕೋಣೆ ರಾಜಂತಂ ರಘುಪತಿ ಚರಣ ಸೇವನಾಸಕ್ತ ಚಿತ್ತಂ. ಕುಂಭಕೋಣ ಪಟ್ಟಣದಲ್ಲಿ ವಿದ್ವಾಂಸರ ನೆಲೆ ಬೀಡಾದ ಯಾವ ಆ ಕುಂಭಕೋಣ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾ ಇದ್ರು ಅಲ್ಲಿ? ರಘುಪತಿ ಚರಣ ಸೇವನಾಸಕ್ತ ರಾಜಂ ಸಕ್ತ ಚಿತ್ತಂ. ರಘುಕುಲ ಶ್ರೇಷ್ಠನಾದ ಶ್ರೀರಾಮಚಂದ್ರ ಯಾರಿದ್ದಾರೆ ಅಂಥ ಶ್ರೀರಾಮಚಂದ್ರನ ಪೂರ್ಣ ಸೇವೆಯಲ್ಲಿ ಆಸಕ್ತರಾದಂತಹ ಯಾವ ಆ ರಾಘವೇಂದ್ರ ತೀರ್ಥರು ಇದ್ದಾರೆ ಅಂತ ರಾಘವೇಂದ್ರ ತೀರ್ಥರನ್ನ ಆಶ್ರಯಿಸಿದಳು ಆ ವಿದ್ಯಾ ಸರಸ್ವತಿ, ಆ ವಿದ್ಯಾ ಲಕ್ಷ್ಮಿ. ವಿದ್ಯೆ ಎಂಬ ಲಕ್ಷ್ಮಿ ಆ ಸುಧೀಂದ್ರ ತೀರ್ಥರನ್ನ ಪರಿತ್ಯಾಗ ಮಾಡಿ ಆ ರಾಘವೇಂದ್ರ ಗುರುಗಳನ್ನು ಆಶ್ರಯಿಸಿ ಚಿರಂಜೀಯ
ಈ ರಾಘವೇಂದ್ರ ಗುರುಗಳಲ್ಲಿ ಅನೇಕ ಕಾಲಗಳ ಪರ್ಯಂತ, ಅನೇಕ ಸಮಯಗಳ ಪರ್ಯಂತ ವಾಸ ಮಾಡಿಕೊಂಡು ನಾನು ಇಲ್ಲಿ ಸನ್ನಿಹಿತಳಾಗಿ ಅವರ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಬೆನ್ನೆಲುಬಾಗಿ ನಿಲ್ತೇನೆ ಅನ್ನುವಂತಹ ಉದ್ದೇಶದಿಂದ ಆ ರಾಘವೇಂದ್ರ ಗುರುಗಳನ್ನ ಅವಳು ಆಶ್ರಯಿಸಿದ್ಲು ಅಂತ ತೀರ್ಮಾನ ಮಾಡ್ತಾರೆ. श्रीमत्कश्यपवंशवार्धिशशिनः षड्दर्शनी वल्लभा श्रीलक्ष्मी नरसिंहवित्तविदुषः श्रीवेङ्कटाम्बामणौ जाते नार्यदयासुधामयगिरा नारायणेनोदिते काव्ये चारुणि राघवेन्द्र विजये सर्गोऽद्य षष्ठोऽभवत्। इति कविकुलतिलकेन श्रीनारायणाचार्येण विरचिते श्रीराघवेन्द्रविजये षष्ठः सर्गः समाप्तः।